ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಎದ್ದು ಜಿಮ್ಗೆ ಹೋಗೋದಕ್ಕಿಂತ ಮುಂಚೆನೇ ಟರ್ಮರಿಕ್ ವಾಟರ್ನ ಕುಡಿದ್ಬಿಟ್ಟು ಜಿಮ್ಗೆ ಹೋಗ್ತಾ ಇದ್ದೀನಿ. ನಾನು ಜಿಮ್ ಮುಗಿಸ್ಕೊಂಡು ನಮ್ಮಮ್ಮ ಮನೆಗೆ ಬಂದೆ. ಇವರಿಗೇನೋ ಕೆಲಸ ಇತ್ತು ಅಂತ ಹೋದ್ರು. ಸೊ ಐ ಜಸ್ಟ್ ಕೇಮ್ ಟು ಮೈ ಮಾಮ್ಸ್ ಹೌಸ್. ಇಲ್ಲಿ ನೋಡಿ, ನೇರಳೆ ಹಣ್ಣು, ಒಂದು ಹಣ್ಣು ನೋಡಿ ಇಷ್ಟು ದಪ್ಪ ಇದೆ. ಸೊ ಬಂದಿದ ತಕ್ಷಣ ಕಣ್ಣಿಗೆ ಬೆತ್ತು. ಸೊ ತಿನ್ಕೊಂಡು ಕೂತಿದ್ದೀನಿ. ಮನೇಲಿ ಯಾರೂ ಇಲ್ಲ ಗೈಸ್, ಎಲ್ಲರೂ ಕೆಲ್ಸಕ್ಕೆ ಹೋಗಿದ್ದಾರೆ. ಸೊ ನಾನು ಒಬ್ಳೇ ಇದ್ದೀನಿ. ಆ್ಯಂಡ್ ನನಗೆ ಇಷ್ಟ, ನಾನು ಮೊನ್ನೆ ಒಂದು ವ್ಲಾಗಲ್ಲೂ ಹೇಳಿದ್ದೆ, ನನಗೆ ಫುಲ್ ಡಾರ್ಕ್ ಅಂದರೆ ಇಷ್ಟ. ಆ್ಯಂಡ್ ಆಲ್ಸೋ ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಒಬ್ಳೇ ಇರೋದು. ಆ್ಯಂಡ್ ಒಬ್ಳೇ ಇದ್ದಾಗ ನೋ ಬಡಿ ವಿಲ್ ಬಿ ದ್ಯಾಟ್ ಟು ಡಿಸ್ಟರ್ಬ್ ಮಿ ಅಲ್ವಾ. ಸೊ ಅದೊಂದು ರೀಸನ್ನು. ಆ್ಯಂಡ್ ಆಲ್ಸೋ ಅದೇನೋ ಗೊತ್ತಿಲ್ಲಪ್ಪ, ನನಗೆ ಚಿಕ್ಕವಳಿಂದನೂ ಅದು ಅಭ್ಯಾಸ ಆಗ್ಬಿಟ್ಟಿದೆಯೋ ಅಥವಾ ನನ್ನ ಮೈಂಡ್ಸೆಟ್ ಹಂಗೆ ಬಿಲ್ಡ್ ಆಗಿಬಿಟ್ಟಿದೆಯೋ ಗೊತ್ತಿಲ್ಲ. ನನಗೆ ಒಬ್ಳೇ ಇರಬೇಕು ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ. ಆ್ಯಂಡ್ ನಾಟ್ ಎವ್ರಿ ಟೈಮ್, ಯಾವಾಗಲೂ ಅಲ್ಲ, ಕೆಲವೊಂದು ಟೈಮಲ್ಲಿ. ಆ್ಯಂಡ್ ಇವತ್ತು ಚೆಸ್ಟ್ ವರ್ಕೌಟ್ ಮುಗಿಸ್ಕೊಂಡು ಬಂದು ನೇರಳೆ ಹಣ್ಣು ತಿಂತಾ ಇದ್ದೀನಿ. ಸೊ ಅಷ್ಟೇ ಇವಾಗಿನ ಅಪ್ಡೇಟ್. ಇಲ್ಲಿಂದ ಮನೆಗೆ ಹೋಗಿ ಸಿಗ್ತೀನಿ, ಓಕೆನಾ ಗೈಸ್? ಇವಾಗ ನಾವು ಲಂಚ್ ಪ್ರಿಪೇರ್ ಮಾಡೋಣ. ಲಂಚ್ಗೆ ಅಕ್ಕಿ ರೊಟ್ಟಿ, ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ಗೆ ಮಾಡಬೇಕಿತ್ತು, ಬಟ್ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ತಿಂದ್ವಿ. ಹಾಗಾಗಿ ಲಂಚ್ಗೆ ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು. ಸೊ ಸೇಮ್ ಎಲ್ಲರೂ ಮಾಡೋ ಹಾಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಅಕ್ಕಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ ಅಕ್ಕಿ ರೊಟ್ಟಿಗೆ. ಆ್ಯಂಡ್ ನಂಗೆ ನಂಬಿಕೆ ಇಲ್ಲ ಗೈಸ್, ಅದು ಒತ್ತೋದೆಲ್ಲ ಲೈಕ್ ಕಷ್ಟ ಅಲ್ವಾ. ಆ್ಯಕ್ಚುಲಿ ಒಬ್ಬಟ್ಟು ಮಾಡಬೇಕಾದ್ರೆ ಎಲ್ಲ ಹಿಂಗೆ ತಟ್ಟಿ ಕೊಡ್ತಾರೆ, ನಾನು ಸುಡ್ತೀನಿ ಅಷ್ಟೇ. ಸೊ ಅದೇ ಫಾಲೋ ಆಗಿ ಬಂದಿದೆ. ಬಟ್ ಇವತ್ತು ನಾನೇ ತಟ್ಟಬೇಕು ಅಂತ ಅಂದ್ಕೊಂಡು ಇದು ತಗೊಂಡು ಬಂದೆ. ಇದು ಯಾವುದೇ ರೀತಿಯಾದಂಥ ಪ್ರಮೋಷನ್ ಅಲ್ಲ, ಜಸ್ಟ್ ಹೇಳ್ತಾ ಇರೋದು. ಈ ಥರ ಬೇಕಿಂಗ್ ಪೇಪರ್ ಅಥವಾ ಬಟರ್ ಪೇಪರ್ ಆ ಥರ ಬರುತ್ತಲ್ವ. ಸೊ ಅದರಲ್ಲಿ ಸ್ಟಿಕ್ ಆಗಲ್ಲ, ನೀವು ತಟ್ತಿರಲ್ವ, ಅದು ಸ್ಟಿಕ್ ಆಗಲ್ಲ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ನಾನು ತಗೊಂಡು ಬಂದೆ. ಇವಾಗ ಪ್ರಾಸೆಸ್ ಸ್ಟಾರ್ಟ್ ಮಾಡೋಣ. ಗೊತ್ತಿಲ್ಲ ಗೈಸ್ ಹೇಗೆ ಬರುತ್ತೆ ಅಂತ. ಐ ಹೋಪ್ ಚೆನ್ನಾಗಿ ಬರಲಿ. ಆ್ಯಕ್ಚುಲಿ ಅಕ್ಕಿ ರೊಟ್ಟಿ ಎಲ್ಲ ತುಂಬ ರೇರ್ ನಾವು ತಿನ್ನೋದು. ನಮ್ಮಮ್ಮ ಮನೇಲಂತೂ ಅಕ್ಕಿ ರೊಟ್ಟಿ ಮಾಡಿರೋದು ನನಗೆ ನೆನಪೇ ಇಲ್ಲ. ಆ್ಯಂಡ್ ಇಲ್ಲಿ ಬಂದಮೇಲೂ ಅಷ್ಟೇ, ಆಲ್ಮೋಸ್ಟ್ 2-3 ಇಯರ್ಸಿಂದ ನಂಗೆ ನೆನಪೇ ಇಲ್ಲ ಇಲ್ಲಿ ಮಾಡಿರೋದು. ಸೊ ಈ ರೀತಿ ಇದೆ. ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ. ಪ್ರಪಂಚದಲ್ಲಿ 2 ಥರ ಜನ ಇರ್ತಾರೆ. ಒಂದು, ಇವಾಗ ಫಸ್ಟ್ ನಾವು ಟ್ರೈ ಮಾಡಿದ ತಕ್ಷಣ ಚೆನ್ನಾಗಿ ಬಂದ್ಬಿಟ್ರೆ ನೆಕ್ಸ್ಟ್ ಟೈಮ್ ಫುಲ್ ಖುಷಿಯಿಂದ ಟ್ರೈ ಮಾಡ್ತೀವಿ. ಬಟ್ ಕೆಲವೊಬ್ರು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಚೆನ್ನಾಗಿ ಬಂದಿಲ್ಲ ಅಂದರೆ ಅವ್ರು ಟ್ರೈ ಮಾಡೋದಕ್ಕೆ ಹೋಗಲ್ಲ. ನಾನು ಯಾವ ಕೆಟಗರಿನೋ ನನಗೆ ಗೊತ್ತಿಲ್ಲ. ಆ್ಯಂಡ್ ಮೇ ಬಿ ನನ್ನ ಸೆಕೆಂಡ್ ಒನ್. ಓಕೆ, ಇವಾಗ ತಪ್ಪಣ ಬನ್ನಿ. ಈ ಬೇಕಿಂಗ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಫಸ್ಟ್ ಪುಟ್ಟದಾಗ ಒಂದು ಮಾಡಿ ನೋಡೋಣ, ನೀಟಾಗಿ ಬಂದರೆ ಆಮೇಲೆ ದೊಡ್ಡದಾಗಿ ಮಾಡ್ಕೊಂಡ್ರೆ ಆಯಿತು ಅಲ್ವಾ. ಗೈಸ್, ಇದು ತಟ್ಟೋದಿಕ್ಕೆ ತುಂಬ ಸಾಫ್ಟ್ ಆಗಿತ್ತು. ಬಟ್ ಇದು ನೋಡೋಣ. ಇದು ಈ ಥರ ಉಲ್ಟಾ ಹಾಕಿ ಸ್ವಲ್ಪ ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಟು ಆಮೇಲೆ ಈ ಥರ ತೆಗಿಯೋದಿಕ್ಕೆ ಟ್ರೈ ಮಾಡಿ. ಅಂಟ್ಕೊಂಡೇ ಇಲ್ಲ. ಅಂಡ್ ಈ ಪೇಪರ್ ಕೂಡ ಏನೂ ಆಗೋದಿಲ್ಲ ಗೊತ್ತಾ.
ಅಂಡ್ ಅಕ್ಕಿ ರೊಟ್ಟಿನ ನೀವು ತುಂಬಾ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಸೊ ನಾವು ಚಪಾತಿ ಮಾಡ್ತೀವಲ್ಲ, ಸುಮ್ಮನೆ ಹಿಂಗೆ ಹಿಂಗೆ ಎತ್ತಾಕ್ಬಿಡೋದು. ಸೊ ಹಂಗ್ ಮಾಡಂಗಿಲ್ಲ, ಇದನ್ನ ನೀಟಾಗಿ ಬೇಯಿಸ್ಕೊಂಡು ತಿನ್ಬೇಕು. ನೋಡಿ, ಇದು ಈ ತರ ಸ್ವಲ್ಪ ಬೆಂದಿದೆ ಅಂದಾಗ ತಿರುಗಿ ಹಾಕೋಬೇಕು. ಆರಾಮಾಗಿ ಅಕ್ಕಿ ರೊಟ್ಟಿನ ಒಬ್ರೆ ಮಾಡ್ಬೋದು ಗೈಸ್. ಇದು ಸ್ವಲ್ಪ ಬೇಯೋದಿಕ್ ಟೈಮ್ ತಗೊಳತ್ತಲ್ವಾ, ಅಷ್ಟರಲ್ಲಿ ನಾವ್ ಇನ್ನೊಂದು ಒತ್ತಿಟ್ಕೋಬಹುದು. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಅಕ್ಕಿ ರೊಟ್ಟಿ. ನೋಡಿ, ಇದು ಇಲ್ಲಿ ಬೇಯೋಷ್ಟರಲ್ಲಿ ನಾನು ಆಲ್ರೆಡಿ ಅಲ್ಲಿ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಗೈಸ್, ತಿನ್ಬೇಕಾದ್ರೆ ಸಿಗ್ತೀನಿ, ಓಕೆನಾ ಗೈಸ್? ಅಕ್ಕಿ ರೊಟ್ಟಿಗೆ ತುಪ್ಪ ಹಾಕಿ ಗ್ರೀನ್ ಚಟ್ನಿ. ಸೊ ತಗೊಳ್ಳಿ, ತಿಂದು ಟೇಸ್ಟ್ ಹೇಳಿ ಬೇಗ. It's okay, give the honest reaction. ಸ್ವಲ್ಪ ಉಪ್ಪು ಕಡಿಮೆ, ಸ್ವಲ್ಪ ಖಾರ ಕಡಿಮೆ, ಆಮೇಲೆ ಗೈಸ್ ಸ್ವಲ್ಪ ಕಡಿಮೆ. ಅಂದ್ರೆ ಎಲ್ಲ ಜಾಸ್ತಿ ಅಂತ ಹೇಳ್ತಾ ಇರೋದಾ ಏನು? ಎಲ್ಲ ಜಾಸ್ತಿ. ಏನು ಕರೆಕ್ಟ್ ಆಗಿ ಹೇಳೋದಿಲ್ಲ. ಈ ಕರೆಕ್ಟ್ ಸೆ ಬೋಲೋ, ಕರೆಕ್ಟ್ ಸೆ ಬೋಲೋ. ಗೈಸ್, ಖಾರ ಕಡಿಮೆ ಅಂತ ಹೇಳ್ತಾ ಇದಾರೆ. ನಾನು 8 ಹಸಿಮೆಣಸಿನಕಾಯಿ ಹಾಕಿರೋದು. ಇವ್ರ ಹತ್ರ ರಿವ್ಯೂ ಕೇಳೋದೇ ವೇಸ್ಟ್. ಫಸ್ಟ್ ಆಫ್ ಆಲ್ ನಾನು ತಿನ್ಬಿಟ್ಟು ಹೇಳ್ತೀನಿ ಗೈಸ್. ಇವಾಗ ನನ್ನ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಅಕ್ಕಿ ರೊಟ್ಟಿ ಮೇಲೆ ಸ್ವಲ್ಪ ತುಪ್ಪ ಹಾಕೊಳ್ಳಿ. ಅಂಡ್ ಗ್ರೀನ್ ಚಟ್ನಿ. ಇದಕ್ಕೆ ಟೊಮ್ಯಾಟೊ ಗೊಜ್ಜು, ಟೊಮ್ಯಾಟೊ ಚಟ್ನಿ ಎಲ್ಲ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ನಾನು ಗ್ರೀನ್ ಚಟ್ನಿ ಮಾಡಿದೆ. ಗೈಸ್, ಇವಾಗ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ. ಗೈಸ್, ಅಕ್ಕಿ ರೊಟ್ಟಿನ ನಾನು ನಮ್ಮ ಸ್ಕೂಲಲ್ಲಿ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಅವ್ರ ಮನೆಯಿಂದ ತರ್ತಾ ಇದ್ರು. ಅವಾಗಷ್ಟೇ ತಿಂದಿರೋದು. ನಮ್ಮ ಮನೆಗಳಲ್ಲಿ ಮಾಡ್ಕೊಂಡು ಅಕ್ಕಿ ರೊಟ್ಟಿ ಯಾವತ್ತೂ ತಿಂದಿಲ್ಲ. ಸೂಪರ್ ಸೇ. ಸೂಪರಾಗಿದೆ, ಸೂಪರ್ ಆಗಿದೆ. ಚಟ್ನಿಗಿಂತ ಸುಮ್ಮನೆ ಹಾಗೇನೆ ತಿನ್ಬೋದು, ಅಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಚಟ್ನಿ ಸ್ವಲ್ಪ ಉಪ್ಪು ಅನ್ಸುತ್ತೆ ಅಲ್ವಾ? ಗೈಸ್, ಅಕ್ಕಿ ರೊಟ್ಟಿ ಯಾರ್ಯಾರು ಟ್ರೈ ಮಾಡಿಲ್ವೋ, ಅಂದರೆ ಯಾವಾಗಲೋ ಒಂದ್ಸಲಿ ತಿಂತಾರಲ್ವಾ, ಸೊ ಅವರು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ, ಸೂಪರ್ ಆಗಿದೆ. ಓಕೆನಾ? ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಇವಾಗ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆಕ್ಚುಲಿ ನನಗೆ ಪೂಜೆ ಅಂದ್ರೆ ಅಥವಾ ದೇವ್ರು ಅಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಫೀಲ್ ಗೈಸ್. ಆಫ್ಕೋರ್ಸ್ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಪೂಜೆ ಅಥವಾ ದೇವ್ರು ಅಂತ ಬಂದಾಗ ನಿಮ್ಮ ಭಾವನೆನೇ ಬೇರೆ ಆಗಿರಬಹುದು. ಪೂಜೆ ಅಂತ ಬಂದಿದ ತಕ್ಷಣ ಅಥವಾ ದೇವ್ರು ಅಂತ ಬಂದಿದ ತಕ್ಷಣ, ಭಕ್ತಿ ಅಂತ ಬಂದಿದ ತಕ್ಷಣ ಅವರವರ ಭಾವನೆಗಳು ಅವ್ರಿಗೆ ಬಿಟ್ಟಿತ್ತು. ಸೊ ನನಗೆ ದೇವ್ರು ಅಥವಾ ಪೂಜೆ ಅಂದ್ರೆ ಇಟ್ಸ್ ಅ ಎಮೋಷನ್ ಆ್ಯಂಡ್ ಒಂದು ಕನೆಕ್ಷನ್ ಆ್ಯಂಡ್ ನನ್ನ ಮತ್ತೆ ದೇವ್ರ ಮಧ್ಯೆ ಇರುವಂತಹ ಒಂದು ಬಾಂಡ್. ಆ್ಯಂಡ್ ಆಲ್ಸೋ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತಂದರೆ ನಾನು ಒಂದು ಥ್ಯಾಂಕ್ ಯು ಹೇಳೋದಕ್ಕೆ ಮಾಡ್ತೀನಿ. ಎರಡನೇದು ಲೋ ಫೀಲ್ ಆದಾಗ ಮಾಡ್ತೀನಿ. ಆ್ಯಂಡ್ ಮೂರನೇದು ನಂಗೆ ಸಡನ್ ಆಗಿ ದೀಪ ಹಚ್ಚಬೇಕು ಅಂತ ಅನಿಸುತ್ತೆ, ಅಥವಾ ದೇವ್ರ ಮನೇಲಿ ಕೂತ್ಕೊಂಡು ಪ್ರೇ ಮಾಡಬೇಕು ಅನಿಸುತ್ತೆ, ನನಗೆ ಏನೇನೋ ಅನಿಸುತ್ತೆ. ಸೊ ಅವಾಗ ನಾನು ಪೂಜೆ ಮಾಡ್ತೀನಿ. ನನಗೆ ಪೂಜೆ ಮಾಡೋದಕ್ಕೆ ಒಂದು ರೀಸನ್ ಇರಬೇಕು ಆ ಥರ ಏನೂ ಇಲ್ಲ. ಐ ಆಮ್ ಅ ಕೈಂಡ್ ಆಫ್ ಡಿಫ್ರೆಂಟ್ ಪರ್ಸನ್, ಡಿಫ್ರೆಂಟ್ ಕೈಂಡ್ ಆಫ್ ಅ ಪರ್ಸನ್. ಸೊ ಯಾ, ಪೂಜೆ ಆ್ಯಂಡ್ ದೇವರು ಅಂತ ಬಂದಾಗ ನನ್ನ ಒಂದು ಭಾವನೆ ಈ ರೀತಿ. ನಿಮ್ಮ ಭಾವನೆ ಹೇಗೆ ಕಮೆಂಟಲ್ಲಿ ತಿಳಿಸ್ಕೊಡಿ, ಓಕೆನಾ? ಸೊ ಇವಾಗ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ.
ನೋಡಿ ಗೈಸ್, ಹಳ್ಳಿ ಸಿನಾರಿಯೋ ಮಾರ್ನಿಂಗ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಈವ್ನಿಂಗ್ ನೋಡಿ ಕತ್ಲು 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 ಏನೂ ಕಾಣಲ್ಲ ನಿಮಗೆ. ಅದೇ ಸಿಟಿಲಾದರೆ ಫುಲ್ ಲೈಟಿಂಗ್ಸ್ ಇರುತ್ತೆ. ನೀವು 12 ಗಂಟೆ 2 ಗಂಟೆ 3 ಗಂಟೆ ಯಾವಾಗ ಬೇಕಾದರೂ ಸುತ್ತಾಡ್ಬೋದು, ಹೊರಗೆ ಹೋಗಿ ಫುಲ್ಲು ಲೈಟಿಂಗ್ಸ್ ಇರುತ್ತೆ. ಬಟ್ ಮಾರ್ನಿಂಗ್ ಟೈಮಲ್ಲಿ ಹಳ್ಳಿನ ಮೀರ್ಸೋದಕ್ಕಾಗಲ್ಲ, ಈವ್ನಿಂಗ್ ಆರ್ ನೈಟ್ ಟೈಮಲ್ಲಿ ಸಿಟಿನ ಮೀರ್ಸೋದಕ್ಕಾಗಲ್ಲ. ಸೊ ಅದಕ್ಕೆ ನನಗೆ ನೈಟ್ ಟೈಮ್ ಬೈಕ್ ರೈಡ್ ಆರ್ ಕಾರಲ್ಲಿ ಹೋಗೋದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ಯು ಎಂಜಾಯ್ ದಿಸ್ ವ್ಲಾಗ್. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಬಾಯ್ ಹೇಳೋಣ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆನಾ? ಬಾಯ್.